ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾಯದ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನೋಡಿ, ಮಟನ್ ಸಾಂಬಾರು ಮಾಡೋಕ್ಕೆ ಮಟನ್ 1 kg, ಚಿಕನ್ 1 kg ಕಬಾಬ್ಗೆ ನೋಡಿ ಸಲಾಡ್ ರೆಡಿ ಆಗಿದೆ. ಇಲ್ಲಿ ಮುದ್ದೆ ಸೂಪರಾಗಿ ಬಂದಿದೆ ಕಬಾಬ್. ಚಿಲಿ ನೋಡಿ ಟೇಸ್ಟ್ ಹೇಗಿದೆ ಅಂತ. ತಿನ್ನೋ ಥರ ಇರುತ್ತಾ? ಇಲ್ಲ, ತಿನ್ನೋ ಥರ ಇರಲ್ಲ. ನೋಡಿ ಮಾಡಿಕೊಟ್ರೆ ಈ ಥರ ತಿನ್ನೋ ಥರ. ಅವಳಿಗಂತೂ ಮಾಡೋಕ್ಕಾಗಲ್ಲ, ತಿನ್ನೋ ಥರ ಇರುತ್ತೆ. ಅಲ್ಲ ಮಮ್ಮಿ ಮಾಡೋದೇ ಇಲ್ವಲ್ಲ ಯಾವಾಗಲೂ. ಮಾಡ್ತೀರಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಇದ್ರೆ ಚೆನ್ನಾಗಿದೆ. ರೆಸಿಪಿ ಟ್ರೈ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗಿದೆ ಅಂತ. ಇದು ಆಲ್ರೆಡಿ ಕಬಾಬ್ದು ರೆಸಿಪಿ ಹಾಕಿದ್ದೀನಿ, ಅದರಲ್ಲಿ ಚೆಕ್ ಮಾಡಿ ಬರುತ್ತೆ. ಹೆಂಗಿದೆ? ಹೆಂಗಿದೆ ಅಮ್ಮ? ಚೆನ್ನಾಗಿದೆ, ಸೂಪರ್ ಆಗಿದೆ. ಮಾಡ್ತೀನಿ ಯಾವುದಾದ್ರು ನೋಡೋಣ ಟೈಮ್ ಬಂದಾಗ. ಇವಾಗಿಲ್ಲ, ಅವಳೇ ದೊಡ್ಡವಳು ಇರ್ತಾರೆ. ಅವಳು ಗಂಡನ ಮನೆಗೆ ಹೋದ್ರೂ ನಾನೇ ಹೋಗ್ಬೇಕು ಅಡುಗೆ ಮಾಡೋದಕ್ಕೆ. ನೋಡಿ ಯಾವ ಥರ ಕಾಲ. ಇವಾಗಲೂ ಮಾಡೋದು ಅವಳು, ನಾನೇ ಎಲ್ಲರೂ ಮಾಡ್ತೀನಿ. ಗಾಯ್ಸ್, ನಾನು ಏನಿಲ್ಲ ಮಾಡೋಕ್ಕಾಗಿರೋದು ಝೊಮ್ಯಾಟೊ ಬುಕ್ ಮಾಡೋದು ತಿನ್ಕೊಳ್ಳೋದು ಅಷ್ಟೇ. ಏನಿಲ್ಲ ಗೈಸ್, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಎಲ್ಲ ಕೆಲಸನೂ ಮಾಡಕ್ಕೆ ಇಕ್ತಾರೆ. ಇಲ್ಲ ಗೈಸ್, ಒಂದು ಕೆಲಸನೂ ಮಾಡೋದು ಎಲ್ಲ ನಾನೇ ಮಾಡ್ತೀನಿ. ಇದು ಕಟ್ ಮಾಡ್ತೀನಿ. 7ಕ್ಕೆ ನಿಂಬೆಹಣ್ಣು ಹಿಂಡುತ್ತಾ ಇದ್ದೀವಿ ಗೈಸ್. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು, ನಮ್ಮಮ್ಮನೂ ನಮ್ಮ ಹಿಂಗೆ ಹಿಂಡಿ ಇದು ಮಾಡ್ತಾರೆ ಗೈಸ್. ಹೌದು ಗೈಸ್, ಕೆಲಸ ಮಾಡು ಅಂತ. ನೋಡ್ಕೊಡ್ತೀನಿ. ನಮ್ಮಮ್ಮ ನೋಡಿ ಗೈಸ್ ಆಲ್ರೆಡಿ ಕುದೀತಿದ್ದಾರೆ. ತಣ್ಣಗಾಗ್ತಿದೆ. ವಾಕಿಗೆ ಹೋಗ್ತಾ ಇದ್ವಿ. ಊಟ ಎಲ್ಲ ಆಯ್ತು. ವಾಕ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ವಾಕ್ ಹೋಗೋಣ ಬನ್ನಿ. ನೋಡಿ, ಬನ್ನಿ. ಮೂಳೆ ನಾಯಿ ಇದೆ, ಅಲ್ಲಿ ಒಂದು ನಾಯಿಗೆ ಹಾಕ್ತಿದ್ದೀವಿ. ನಮ್ಮ 5 ನಾಯಿ ಇತ್ತು ಗೈಸ್. 5 ನಾಯಿಲಿ 1 ನಾಯಿ ಮಾತ್ರ ಹೋಗ್ಬಿಡುತ್ತೆ. ಪಾಪ ಅದು ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅದು ಎಲ್ಲ ಯಾರ್ಯಾರು ಕರ್ಕೊಂಡ್ಬಿಟ್ಟಿದ್ದಾರೆ. ಸತ್ತೋಗ್ಬಿಟ್ಟಿದ್ಯೋ ಇಲ್ಲ ಬದುಕಿದ್ಯೋ ಗೊತ್ತಿಲ್ಲ, ನಮ್ಮಂತೂ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಸತ್ತೋಯ್ತು ಅಂತಾರೆ, ಕೆಲವರು ಯಾರೋ ತಗೊಂಡೋಗಿದ್ದಾರೆ ಅಂತಾರೆ. 1 ನಾಯಿ ಐತೆ, ಅಲ್ಲಿ ಅಮ್ಮನೂ ಸತ್ತೋಯ್ತು ಪಾಪ. ತೋರಿಸ್ತೀನಿ ಬನ್ನಿ ನಾಯಿಗೆ. ಅದು ನೋಡಿದ್ರೆ ಪಾಪ ಅನ್ಸುತ್ತೆ. ಗಿಡ ಹೆಂಗಿದೆ ಅಂತ ಚೆನ್ನಾಗಿ ಬಂದಿದೆ. ಗಿಡ ಅಂದರೆ ತುಂಬ ಇಷ್ಟ ನನಗೆ, ಅದಕ್ಕೆ ಗಿಡ ಹಾಕಿದ್ದೆ. ಗೈಸ್, ಮಿನಿ ಫಾರೆಸ್ಟ್ ಗಿಡ ಇದ್ರ ಗೇರ್ ಸೈಕಲ್ ನಮ್ಮ ಸೈಕಲ್ ಓಡಿಸತ್ತು. ಗೇಟ್ ಹಾಕ್ಬಿಟ್ಟು ನೋಡಿ ಗೈಸ್, ಪಾಪ ನಾಯಿ ಬರ್ತಾ ಐತೆ. ಇದೇ ನಾಯಿ ನೋಡಿ, ಇಲ್ಲಿ ಬಂತು. ಓಡ್ ಬಂತು. ಹೈ, ಅದು ಬಂದು ಮೇಲೆ ಹತ್ತುತ್ತೆ. ನನಗೆ ಭಯ ಆಗುತ್ತೆ. ಇದೇ ನಾಯಿ. ಇರೋ ಸ್ಕೋಪ್ ಕೊಡಿ ಅಂದರೆ ಕೊಡ್ತೀನಿ ಅಂತ ಹೇಳಿ. ನೋಡಿ ಗೈಸ್, ಅಷ್ಟೇ ಭಯ. ನೋಡಿ ಕೈ ಬಿಟ್ಟು ಇಷ್ಟು ಭಯ ಇರ್ಬೇಕು ನಿಮಗೆ. ನೋಡಿ ಗೈಸ್, ಇದೇ ನಮ್ಮ ನಾಯಿ. ಇದ್ರಮ್ಮ ಸೇಮ್ ಹಿಂಗೆ ಇದ್ದಿದ್ದು. ಅದ್ರಮ್ಮ ಸತ್ತೋಗಿದೆ. ಅದ್ರ ತಂಗಿ ತಮ್ಮ ಏನಿತ್ತೋ ಗೊತ್ತಿಲ್ಲ. Guys, 5 ನಾಯಿ ಸತ್ತೋಗಿದೆ. ಏನಾದರೂ ನಮ್ಮ ಮಮ್ಮಿನ ಮಾತ್ರ ಬಿಡಲ್ಲ. ನೀವೆಲ್ಲೋ ನಾನಲ್ಲೇ ಅನ್ನೋ ಥರ ಹೋಗುತ್ತೆ. ನಾನು ಕಚ್ಚಕ್ಕೆ ಬಂದಿತ್ತು. ಬಾಯ್. ನೋಡಿ ಗೈಸ್, ಬಾಲ ಹಿಂಗೆ ತೋರಿಸ್ಕೊಂಡ್ಬರು. ನೋಡಿ, ನಾನು ಮಮ್ಮಿ ವಾಕ್ ಮಾಡ್ತಾ ಇದ್ದೀವಿ. ಸನ್ಲೈಟ್ ಹಚ್ಚಿ ಲೈಟಿಂಗ್ಸ್ ಚೆನ್ನಾಗಿಲ್ಲ, ಹೆಂಗೂ ಬರ್ತಾ ಇದ್ದೀವಿ. ಮುಖ ಪರವಾಗಿಲ್ಲ, ಮುಖ ಹೆಂಗಾದ್ರೂ ಬರಲಿ. ವಾಕ್ ಮಾಡ್ತಾ ಇದ್ದೀವಿ, ಮುಖ ಕ್ಲೀನಾಗಿ ಬರ್ಬೇಕಂತ. ತಂಗೋಳಿಯಲ್ಲಿ ನಾನು ತೀಲಿ ಬಂದೆ, ನಿಮ್ಮನ್ನು ನಾನು ಹೊಡೆಯೋದಕ್ಕೆ ಓಡಿ ಬಂದೆ ಅಂತ ಹೋಗ್ತಿದ್ದಾರೆ. ವಾಕ್ ಮಾಡ್ತಾ ಇದ್ದೀವಿ.
ನೋಡಿ ಗೈಸ್, ನಮ್ಮ ನಾಯಿ ಅಲ್ಲಿ ಊಟ ಮಾಡ್ತಾ ಇದೆ ಅಲ್ವಾ ಮಮ್ಮಿ? ಅಲ್ಲಿ ಕಾಣಿಸ್ತೀನಿ ಪಾಪ ಬೇರೆ ನಾಯಿ ಬಂತು ಕಚ್ಚುತ್ತೆ. ಗೈಸ್, ಯಾರಾದರೂ ನಾಯಿ ಬಂದರೆ ನಮ್ಮ ಮುಂದೆ ಬಂದು ಬೌ ಬೌ, ನಾವಿಲ್ಲ ಅಂದರೆ ಸುಮ್ಮನೆ ಇರುತ್ತೆ. ನಾವಿದ್ರೆ ಹೋಗುತ್ತೆ ಅಂತ ಹೇಳಿ ಬರಲ್ಲ. ನಡೀತು ನಮ್ಮ ಕಡೆ. ನೋಡಿ ನೀರಿಟ್ಟು ಇದಕ್ಕೆ ನೀರಿಟ್ಟಿದ್ದೀವಿ ಗೈಸ್. ಇವಾಗ ಅರ್ಧ ಸ್ಪೂನಷ್ಟು ಓಂ ಕಾಳು ಹಾಕ್ತಾ ಇದ್ದೀವಿ. ಅದೇನೇನು ಕಾಳು ಗೈಸ್ ನನಗೆ ಗೊತ್ತಿಲ್ಲ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ತಾ ಇದ್ದೀವಿ ಅಷ್ಟೇ. ಕುದಿಸ್ಬೇಕು ಇದನ್ನು. ಮತ್ತು ಇವಾಗ ಜೀರಿಗೆ ಹಾಕ್ತೀವಿ. ಸೋಂಪು, ಓಂಕಾಳು, ಮೆಂತ್ಯ. ಸೋಂಪು, ಓಂಕಾಳು, ಮೆಂತ್ಯ ಮತ್ತು ಹಾಗೂ ಇನ್ನೇನು ಜೀರಿಗೆ ಹಾಕ್ತೀಯಮ್ಮ? ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸಿ ಒಂದು ಲೋಟಕ್ಕೆ ಹಾಕಿ ನಿಂಬೆಹಣ್ಣು ಹಾಕಿ ಹನಿ ಹಾಕಿ ಕುಡೀರಿ ಗೈಸ್, ಸೂಪರ್ ಆಗಿರುತ್ತೆ. ನೈಟ್ ಟೈಮ್ ಆದಮೇಲೆ ಬೆಳಗ್ಗೆ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ಮಲಗೋಕ್ಕಿಂತ 1 ಅವರ್ ಮುಂಚೆ. ಇವಾಗ ಅರ್ಧ ಸ್ಪೂನಷ್ಟು ಜೀರಿಗೆ. ಇದು ಚೆನ್ನಾಗಿ ಇವಾಗ ನೋಡಿ ಈ ಕಲರ್ ಇದೆ. ಕುದ್ದಾದ್ಮೇಲೆ ತೋರಿಸ್ತೀನಿ ಯಾವ ಕಲರ್ ಇರುತ್ತೆ ಅಂತ. ಚೆನ್ನಾಗಿ ಕುದಿಬೇಕು. ಹೋಗ್ಬಿಟ್ಟು ಬಂದ್ವಿ ಗೈಸ್, ಸುಸ್ತಾಗ್ಬಿಟ್ಟಿದೆ, ಫುಲ್ ಸುಸ್ತಾಯಿತು. ಇವಾಗ ನೀರಿಟ್ಟಿದ್ದೀವಿ, ಅದನ್ನು ಇವಳೇ ಸೋಸ್ಕೊಬರೋದು, ಅದನ್ನು ವಿಡಿಯೋ ತೋರಿಸ್ತೀವಿ ಗೈಸ್, ಅದಕ್ಕೆ ಹೇಳ್ತಿದ್ದಾಳೆ ನೋಡಿ. ಅದು ಕಲರ್ ಹೆಂಗೆ ಬರುತ್ತೆ ತೋರಿಸ್ತಾ ಇದ್ದೀನಿ. ಏನೇನು ಹಾಕ್ಬೇಕಂತ ಜ್ಞಾಪನ ಇದೆಯಲ್ಲ? ಮೆಂತೆ, ಓಂಕಾಳು, ಆಮೇಲೆ ಜೀರಿಗೆ, ಮತ್ತೆ ಅರ್ಧನ್ ಸೋಂಪು ಕಾಳು ಗೈಸ್. ಇದು ಅರ್ಧನ್ ಅಂದರೆ ಏನೋ ಗೊತ್ತಿಲ್ಲ ಗೈಸ್, ನನಗೂ ಗೊತ್ತಿಲ್ಲ, ಅವಳು ಹೇಳ್ತಾಳೆ. ಓಕೆನಾ? ಇದು 4 ಕಾಳು ಹಾಕಿ ಬೆಳಗ್ಗೆ ಊಟ ಆದ್ಮೇಲೆ ಬೆಳಗ್ಗೆ ಗೈಸ್ ಎದ್ದಿದ ತಕ್ಷಣನೇ ಆ ನೀರು ಕುಡಿಬೇಕು. ಮತ್ತು ಸಾಯಂಕಾಲ ಮಲಗೋಕ್ಕಿಂತ ಮುಂಚೆ 1 ಅವರ್ ಕುಡಿದ್ಬಿಟ್ಟು, 1 ಅವರ್ ಅಲ್ಲ, ಮಲಗೋಕ್ಕಿಂತ ಮುಂಚೆ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ಆದಮೇಲೆ ಮಲ್ಕೊಳ್ಳಿ. ನಮ್ಮಕ್ಕ ವಿಡಿಯೋ ಡೈಲಿ ನಾನು ಹಂಗೆ ಮಾಡ್ತಿರೋದು. ಫುಲ್ ದಪ್ಪ ಆಗಿದ್ದೀನಿ ಅಂತ ಬೈತಾರೆ ಮನೆಯಲ್ಲೆಲ್ಲ. ಡೈಲಿ ಕುಡಿತೀನಿ ಗೈಸ್. ನೋಡೋಣ ನೋಡಿ ಎಷ್ಟು ಗೈಸ್, ಸಣ್ಣ ನನ್ನ ದಪ್ಪ ಇವ್ರು ಸಣ್ಣ. ಓ, ಇವಳು ನನ್ಗಿಂತ ದಪ್ಪ ಇದ್ಲು ಗೈಸ್. ನೋಡಿ ಎಷ್ಟು ಸಣ್ಣ ಆಗಿದ್ದಾಳೆ. ಇಲ್ಲ ಗೈಸ್, ಫುಲ್ ನಾನು ತಣ್ಣೀರು ಕುಡಿಯೋಂಗಿಲ್ಲ. ಇವಾಗ ಆ ನೀರು ಕುದ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸಿಗೋಣ. ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಗಮ್ ಅಂತ ಇದೆ. ಈ ಥರ ಕುದ್ದು ಕಲರ್ ಥರ ತೋರಿಸ್ತೀನಿ. ಇವಾಗ ಇದನ್ನು ಆಫ್ ಮಾಡೋಣ. ನೋಡಿ ಈ ಕಲರ್ ಬಂದಿದೆ. ಇದು ಇವಾಗ ಕುದೀತಿತ್ತಲ್ವ, ಇವಾಗ ಸ್ವಲ್ಪ ತಣ್ಣಗೆ. ಇವಾಗ ನಾವು ಹಾಕ್ಬೇಕಾದ್ರೆ ಅಕಸ್ಮಾತ್ ಕೈ ಜಾರಿಬಿಟ್ಟು, ಸೊ ಅದಕ್ಕೆ ಸ್ವಲ್ಪ 5 ನಿಮಿಷ ಕೂಲ್ ಆಗಿದ ತಕ್ಷಣ ಲೋಟಕ್ಕೆ ಹಾಕಿ ನಿಮ್ಗೆ ಏನೇನು ಹಾಕ್ತೀನಿ ಅಂತ ನೋಡಿ. ಈ ಥರ ಕಲರ್ ನಮ್ಮನೆ ಇದು ನೋಡಿ ಇದೆ ನೀರು. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಇರು ವಾಟರ್ ಕಲರ್ಗೂ ನಮ್ಮಮ್ಮ ಡ್ರೆಸ್ಗೂ ಮ್ಯಾಚ್ ಆಗ್ತಿದೆ. 1 ನಿಮಿಷ ಮಮ್ಮಿ. ಚೆನ್ನಾಗಿದೆ ಗೈಸ್. ನಾನೇ ಇಟ್ಟಿದ್ದು ಸೋಸ್ಕೊಂಡಿದ್ದಲ್ಲ ಅಷ್ಟೇ, ನಿಂಬೆಹಣ್ಣು ಹಾಕ್ಬಿಟ್ಟು ಸೋಸ್ಬಿಟ್ಟು ಬಂದಿದ್ದಾಳೆ. ಸೂಪರ್. ಓಕೆ, ಇವಾಗ ದಿನ ಒಂದೊಂದು ಲೋಟ ನೀರು ಕುಡೀರಿ. ಇದಾಯ್ತು ಗೈಸ್, ಇಷ್ಟೇ ಇರೋದು. ಅದಕ್ಕೆ ನಿಂಬೆಹಣ್ಣು ಹನಿ ಹಾಕ್ಕೊಳ್ಳಿ. ಹನಿ ಇರಲಿಲ್ಲ, ಯಾಕಂದರೆ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನೆನ್ನೆನೇ ಖಾಲಿ ಆಯಿತು. ಆರ್ಡರ್ ಮಾಡೋಣ ಅಂದ್ಕೊಂಡ್ರೆ ನೋಡಿದ್ರೆ ಮರ್ತೋಗುತ್ತೆ. ಸೊ ನಾನು ನಿಮಗೆ ನಾಳೆ ತೋರಿಸ್ತೀನಿ ಹನಿ ಹಾಕೋದು. ನಿಮಗೆ ಜಾಸ್ತಿ ಬಿಸಿ ಕುಡಿಬಾರ್ದು ಗೈಸ್, ಲೈಟ್ ಬಿಸಿ. ಉಗುರು ಬೆಚ್ಚಗೆ, ಅದಕ್ಕಿಂತ ಸ್ವಲ್ಪ ಲೈಟ್ ಬಿಸಿ ಇರಬೇಕು, ಕುಡಿಬೋದು. ಇವಾಗ ಟೈಮ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಬಾಯ್, ನಾಳೆ ಸಿಗೋಣ. ಓಕೆನಾ? ಅವಳಿಗೆ ಬ್ಲಾಗ್ ಮಾಡ್ಬೇಕಂದ್ರೆ ತುಂಬಾನೇ ಇಷ್ಟ ಗೈಸ್. ಅದಕ್ಕೆ ನಾನೇ ಮಾತಾಡ್ಬೇಕು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಯಾರು ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಮಗುಗೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಿಮಗೆ ಪ್ರ್ಯಾಂಕ್ ವಿಡಿಯೋಸ್ ಬೇಕಂದರೆ ನನಗೆ ಕಮೆಂಟ್ ಹಾಕಿ, ಪ್ರ್ಯಾಂಕ್ ವಿಡಿಯೋಸ್ ಮಾಡ್ತೀನಿ ನಿಮಗೆ. ಯಾಕಂದರೆ ನಮ್ಮ ಅಮ್ಮನ ಮೇಲೆ ಹಾಗೂ ನಮ್ಮ ಅಕ್ಕನ ಮೇಲೆ ಪ್ರ್ಯಾಂಕ್ ಮಾಡ್ತೀನಿ. ಓಕೆನಾ? ನನಗೆ ಒಳ್ಳೆ ಒಂದಷ್ಟು ಪ್ರ್ಯಾಂಕ್ ವಿಡಿಯೋಸ್ ಇದೆ, ಮಾಡ್ತೀನಿ. ಪ್ರ್ಯಾಂಕ್ ಅಂತ ಹಾಕಿ. ಓಕೆನಾ? ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ. ಟಾಟಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಂದು ಒಂದು ಬ್ಲಾಗ್ ಮಾಡ್ತೀನಿ ಗೈಸ್, ಅವಾಗ ನೀವು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇನ್ನೂ ಇವಾಗೇ ಮಾಡಲ್ಲ ಗೈಸ್, ಇನ್ನೂ ಸ್ವಲ್ಪ ದೊಡ್ಡೊಳಾಗಲಿ. ಬಾಯ್ ಗಾಯ್ಸ್.